ಜಿಬಿ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ. ಮರ ಬಿದ್ದಿದೆಯಲ್ಲ ಸರ್, ಏನು ಹಿಂಗಾದ್ರೆ ಕತೆ ಅಂದರೆ, ಬಿದ್ದಿರೋ ಮರಗಳನ್ನು ತೆರವು ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಟ್ ಎಷ್ಟು ಕಡೆ ಮರಗಳನ್ನು ತೆರವು ಮಾಡ್ತಾ ಇದ್ದಾರೆ? ಮುಖ್ಯಮಂತ್ರಿಗಳ ನಿವಾಸದ ಹತ್ರ ಬಿದ್ದಿದ್ದ ಮರವನ್ನೇ ಬೆಳಗ್ಗೆ ಬೆಳಕು ಹರಿದು 9-10 ಗಂಟೆ ನಂತರ ಬಂದು ತರಾತುರಿಯಲ್ಲಿ ಕ್ಲೀನ್ ಮಾಡ್ಕೊಂಡು ತಗೊಂಡು ಹೋದರು. ಎಲ್ಲ ಕಡೆಗಳಲ್ಲೂ ಕೂಡ ಇನ್ನು ಲೆಕ್ಕ ಹಾಕಿ ನೀವು 2 ದಿನ ಆಗಿದೆ, ಇನ್ನೂ ಎಷ್ಟೊಂದು ರಸ್ತೆಗಳು ಹಾಗೆ ಮುಚ್ಚಲ್ಪಟ್ಟಿದೆ. ಯಾಕೆಂದರೆ ಬಿದ್ದ ಮರಗಳನ್ನು ತೆಗೆಯೋದಕ್ಕೆ ಯಾರೂ ಇಲ್ಲ. ಅದೇ ನಾವು ಹೇಳ್ತಾ ಇರೋದು, ನಿಮಗೆ ಅಂದಾಜು ಎಷ್ಟು ವಾರ್ಡ್ ಇದೆ ಅಂತ ಗೊತ್ತು. ಪ್ರತಿ ವರ್ಷ ಮಳೆ ಆದಾಗಲೂ ಮರ ಧಾರಾಶಾಹಿ ಆಗುತ್ತೆ ಅನ್ನೋದು ಗೊತ್ತು. ಆದರೂ ನೀವು ಎಚ್ಚೆತ್ಕೊಳ್ಳಲ್ಲ, ನಿದ್ದೆ ಮಾಡ್ತೀರಿ, ಬಿಟ್ಟಿ ಸಂಬಳ ತಗೊಳ್ತೀರಿ ಅಂದರೆ ಏನು ಹೇಳೋಣ? ಡಿಸಿಎಂ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಏನು ಬೇಕೋ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಎಲ್ಲ ರಂಬೆಗಳೆಲ್ಲ ಕಟ್ ಮಾಡೋಕ್ಕೆ ಹೇಳಿದ್ದೀನಿ. ಎಲ್ಲೆಲ್ಲಿ ತೊಂದರೆ ಇದೆ, ಈಗಾಗಲೇ 400 ಚಿಲ್ಲರೆ ಮರಗಳನ್ನ ಫಸ್ಟು ಕೊಂಬೆಗಳನ್ನ, ಮರ ಕಟ್ ಮಾಡಲ್ಲ, ಕೊಂಬೆಗಳನ್ನ ಕಟ್ ಮಾಡೋಕ್ಕೆ ಹೇಳಿದ್ದೀನಿ. ಮಿಕ್ಕಿದ್ದು ಏನು ಬೇಕೋ ವ್ಯವಸ್ಥೆನ ನಿನ್ನೆ ಎಲ್ಲ ನನ್ನ ಆಫೀಸ್ ಮಾತಾಡಿದ್ದೀವಿ, ಮಾಡ್ತೀವಿ. ಏನು ಬೇಕೋ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಎಲ್ಲ ರಂಬೆಗಳೆಲ್ಲ ಕಟ್ ಮಾಡೋಕ್ಕೆ ಹೇಳಿದ್ದೀನಿ. ಎಲ್ಲೆಲ್ಲಿ ತೊಂದರೆ ಇದೆ, ಈಗಾಗಲೇ 400 ಚಿಲ್ಲರೆ ಮರಗಳನ್ನ ಫಸ್ಟು ಕೊಂಬೆಗಳನ್ನ, ಮರ ಕಟ್ ಮಾಡಲ್ಲ, ಕೊಂಬೆಗಳನ್ನ ಕಟ್ ಮಾಡೋಕ್ಕೆ ಹೇಳಿದ್ದೀನಿ. ಮಿಕ್ಕಿದ್ದು ಏನು ಬೇಕೋ ವ್ಯವಸ್ಥೆನ ನಿನ್ನೆ ಎಲ್ಲ ನನ್ನ ಆಫೀಸ್ ಮಾತಾಡಿದ್ದೀವಿ, ಮಾಡ್ತೀವಿ. ಏನು ಬೇಕೋ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಎಲ್ಲ ರಂಬೆಗಳೆಲ್ಲ ಕಟ್ ಮಾಡೋಕ್ಕೆ ಹೇಳಿದ್ದೀನಿ. ಎಲ್ಲೆಲ್ಲಿ ತೊಂದರೆ ಇದೆ, ಈಗಾಗಲೇ 400 ಚಿಲ್ಲರೆ ಮರಗಳನ್ನ ಫಸ್ಟು ಕೊಂಬೆಗಳನ್ನ, ಮರ ಕಟ್ ಮಾಡಲ್ಲ, ಕೊಂಬೆಗಳನ್ನ ಕಟ್ ಮಾಡೋಕ್ಕೆ ಹೇಳಿದ್ದೀನಿ. ಮಿಕ್ಕಿದ್ದು ಏನು ಬೇಕೋ ವ್ಯವಸ್ಥೆನ ನಿನ್ನೆ ಎಲ್ಲ. ಬೆಂಗಳೂರು ಉಸ್ತುವಾರಿ ಸಚಿವರು ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಹೇಳ್ತಾ ಇದ್ರು. ಇದೇನಾ ಇವ್ರ ಅರ್ಥದ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಪ್ರಶ್ನೆ ಬರುತ್ತೆ. ಕಾಮಗಾರಿಗಳು ಸರಿಯಾಗಿ ಆಗಲ್ಲ, ಸಮನ್ವಯತೆ ಕೊರತೆ, ಜಿಬಿ ಅಧಿಕಾರಿಗಳ ಒಳಗೇನೆ ಸಮನ್ವಯತೆ ಕೊರತೆ. ಯಾಕಂದರೆ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿದ್ರೆ ಡೈವರ್ಟ್ ಮಾಡ್ತಾರೆ ಕಾಲ್ನ, ಆಮೇಲೆ ಅಧಿಕಾರಿಗಳು ಕೇಳಿದ್ರೆ ಬರ್ತೀವಿ, ಅಡ್ರೆಸ್ ಮಾಡ್ತೀವಿ ಅಂತಾರೆ. ಇಲ್ಲಿ ತನಕ ಹೋಗ್ಬಿಟ್ಟು ಮರಗಳನ್ನು ತೆರವುಗೊಳಿಸುವಂತಹ ಕೆಲಸ ಎಫೆಕ್ಟಿವ್ ಆಗಿ ನಡೀತಾ ಇಲ್ಲ. ಗೊತ್ತಿದೆ ಎಷ್ಟು ಸಿಬ್ಬಂದಿಗಳು ಬೇಕು, ಎಷ್ಟು ವಾರ್ಡ್ ಇದೆ. ಅಪಾಯಕಾರಿ ಮರಗಳನ್ನಂತೂ ನಿಮ್ಮ ಕೈನಲ್ಲಿ ತೆರವು ಮಾಡೋದಕ್ಕೆ ಆಗಲ್ಲ ಬಿಡಿ, ಆ ಯೋಗ್ಯತೆಯೇ ಯಾರಿಗೂ ಉಳಿದಿಲ್ಲ ಅಲ್ಲಿ. ಅಟ್ಲೀಸ್ಟ್ ಬಿದ್ದ ಮರಗಳನ್ನು ತೆರವು ಮಾಡಿಕೊಟ್ಟು ನಮಗೊಂದು ಉಪಕಾರ ಮಾಡಿ ಅಂದರೆ ಅದು ಮಾಡ್ತಿಲ್ಲ ಅಂದರೆ ಏನು ಹೇಳೋಣ ಇವ್ರ ಯೋಗ್ಯತೆಗೆ ಅನ್ನೋ ಪ್ರಶ್ನೆ ಬರುತ್ತೆ.